ನಮೋ ವೆಂಕಟೇಶ ಟ್ರೈಲರ್ ಲಾಂಚ್ ಹಾಗೂ ಪ್ರೆಸ್ ಮೀಟ್ ಇದಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಪರವಾಗಿ ಸ್ವಾಗತ. ಮೊದಲನೇದಾಗಿ ನಾನು ನನ್ನ ಬಹಳ ಆಪ್ತರಾಗಿದ್ದಂತಹ ಸಹೃದಯಿ ಕರಾಟೆ ಕಿಂಗ್ ಶಂಕರ್ನಾಗ್ ಅವ್ರನ್ನ ಒಂದ್ಸಲ ನೆನಪು ಮಾಡ್ಕೋತಾಗಿ. ಕಾರಣ ಈಗ ಅವರು ಹೇಳಿದ್ರು ಚಿತ್ರದ ಬಗ್ಗೆ ನಿಮಗಾದ ಅನುಭವಗಳನ್ನ ಹೇಳಿ ಅಂತ. ಅದನ್ನು ಹೇಳಬೇಕಾದ್ರೆ ಶಂಕರ್ನಾಗ್ ನೆನಪಿಗೆ ಬಂದೇ ಬರುತ್ತೆ. ಈಗ 35 ವರ್ಷ ಹತ್ತತ್ರ ಆಯಿತು ಅವರು ಸ್ವರ್ಗಸ್ಥರಾಗಿ. ಆದರೂ ಇವತ್ತಿಗೂ ಆಟೋಗಳಲ್ಲಿ ಚಿಕ್ಕ ಚಿಕ್ಕ 16-18 ವರ್ಷದ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಹುಡುಗರು ಕೂಡ ನಾನು ನೋಡಿಕೊಳ್ಳೆ, ಸರ್ ನಿಮ್ಮನ್ನು ನೋಡಿ ಶಂಕರ್ನಾಗ್ ನೋಡಿದಂಗೆ ಆಯಿತು ಸರ್. ಆಗ ನನಗೆ ಕಣ್ಣು ತುಂಬಿ ಬರುತ್ತೆ, ಏನಪ್ಪ ಇನ್ನೂ ಈ ಹುಡುಗ ಹುಟ್ಟೇ ಇರಲಿಲ್ಲ, ಆದರೂ ಅವ್ರ ಬಗ್ಗೆ ಇಷ್ಟೊಂದು ಅಭಿಮಾನ ಇದೆಯಲ್ಲ ಅಂತ. ಆ ರೀತಿ ಒಂದು ಮಿಂಚಿನಂತೆ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅವರು, ಹಾಗೂ ಅಜಾತ ಶತ್ರು, ಡೌನ್ ಟು ಅರ್ತ್ ಅವರು. ಪ್ರತಿಯೊಂದು ಕೆಲಸಗಳನ್ನು ನಂದೇ ಅಂತ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದಂಥವ್ರು ಅವರು. ಅದನ್ನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದೇ ರೀತಿ ಈ ಚಿತ್ರದ ನಾಯಕ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ಕೋ ಪ್ರೊಡ್ಯೂಸರ್, ಕಾರ್ಯಕಾರಿ ನಿರ್ಮಾಪಕರಾಗಿರ್ತಕ್ಕಂಥ ನನ್ನ ಆಪ್ತ ವಿಜಯ್ ಭಾರದ್ವಾಜ್ ಅವರು ಕೆಲವು ಅಂಶಗಳಲ್ಲಿ ಹಾಗೂ ಅನೇಕ ವಿಷಯಗಳಲ್ಲಿ ಶಂಕರ್ನಾಗ್ಗೆ ಹೋಲಿಕೆ ಆಗ್ತಾರೆ. ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು, ಹಾಗೆ ಚಿತ್ರತಂಡದವರಿಗೂ ನನ್ನ ಶುಭ ಹಾರೈಕೆಗಳು. ಈ ಚಿತ್ರ ಪ್ರಾರಂಭ ಆಗುವ ಮುನ್ನವೇ ನನಗೆ ಇಬ್ಬರು ಚಿರಪರಿಚಿತರು. ಒಬ್ಬರು ವಿಜಯ್ ಭಾರದ್ವಾಜ್ ಅವರು ಮತ್ತು ನಿರ್ಮಾಪಕ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರು ನಿರ್ಮಾಪಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಥವಾ ಯಾರು ಅಂದ್ಕೊಂಡಿರಲಿಲ್ಲ, ಅಥವಾ ಸ್ವತಃ ಶ್ರೀನಿವಾಸ್ ಅವರೇ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಶ್ರೀನಿವಾಸ್ ಅವರು ಹೇಗೆ ಪರಿಚಯ ಅಂತಂದರೆ, ಅವರು ಆಗಲೇ ಹೇಳಿದರು, ನಾಗತೇಡಿ ಚಂದ್ರಶೇಖರ್ ಅವರ ಲಿರಿಕ್ಸ್ ಬರೆಯುವಂತಹ ಒಂದು ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿರುವಂಥ. ಆಗ ಪಾಠ ಮಾಡೋಕ್ಕೆ ನಾನು ಇದ್ದೆ ಅಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳಿದ್ದರು. ನಾವು ಟ್ಯೂನ್ ಕೊಡ್ತಾ ಇದ್ವಿ. ಟ್ಯೂನ್ ಕೊಟ್ಟರೆ ಅದಕ್ಕೆ ಸಾಹಿತ್ಯ ಹೇಗೆ ಬರೆಯೋದು ಅಂತ ಒಂದು ಡಮ್ಮಿ ಸಾಹಿತ್ಯ ಬರೋದು ತೋರಿಸೋದು, ಆಮೇಲೆ ಉಳಿದವರು ಬರಿತಾ ಇದ್ರು. ಅದು ಎಲ್ಲರಿಗಿಂತ ಚೆನ್ನಾಗಿ ಬರಿತಾ ಇದ್ದಿದ್ದು ಶ್ರೀನಿವಾಸ್ ಅವರು. ಆವಾಗ ಅಂದ್ಕೊಂಡೆ, ಇವರು ಮುಂದೆ ಒಳ್ಳೆ ಚಿತ್ರ ಸಾಹಿತಿ ಆಗ್ತಾರೆ ಅಂತ. ಹಾಗೆಯೇ ಒಂದು ಚಿತ್ರಕ್ಕೆ ನಾನು ಅವ್ರ ಕೈಲಿ ಬರೆಸಿದ್ದೆ. ಆ ಸಿನಿಮಾ ಸ್ವಲ್ಪ ಮುಂದಕ್ಕೆ ಹೋಯ್ತು, ಅದಾಗಲಿಲ್ಲ. ಬಟ್ ಅವ್ರಿಗೆ ಒಳ್ಳೆಯ ಚಿತ್ರ ಸಾಹಿತಿಯಾಗಿ ಆಗುವಂಥ ಎಲ್ಲ ಲಕ್ಷಣ ಅವರಲ್ಲಿ ಇತ್ತು. ಅದಾದಮೇಲೆ ಗ್ಯಾಪ್ ಆಯಿತು. ಈ ನಡುವೆ ವಿಜಯ್ ಭಾರದ್ವಾಜ್ ಅವರು ಒಂದು ಕಿರುಚಿತ್ರ ಮಾಡಿ ನನಗೆ ತೋರಿಸಿದ್ರು. ಸ್ನೇಹಿತರ ಮೂಲಕ ಅವ್ರ ಪರಿಚಯ ಆದರೂ, ಆಮೇಲೆ ಅವರು ಆ ಕಿರುಚಿತ್ರ ಮಾಡಿ ತೋರಿಸಿದ ಮೇಲೆ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯ್ತು. ಯಾಕಂದರೆ ಅದರಲ್ಲಿ ಸಹಜ ಅಭಿನಯ, ವಿಜಯ್ ಅವರ ಅಭಿನಯ, ಅದು ಅವರು ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ, ಅಷ್ಟು ಸಹಜವಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡವರು ಪಾತ್ರ ಮಾಡಿದರು ಆ ಕಿರುಚಿತ್ರದಲ್ಲಿ. ಅದಾದಮೇಲೆ ತುಂಬ ಆತ್ಮೀಯರಾದರು. ನಮ್ಮ ನಾಗರಾಜ್ ಅವರು ಹೇಳಿದ ಹಾಗೇನೆ ಒಂದು ಅಂಬಾಸಡರ್ ಕಾರ್ ಮಂಜಯ್ಯನವರು ಅದೇ ವಿಚಾರ ಹೇಳಿದರು. ಅದು ನನಗೆ ಕುತೂಹಲ, ಇವರಿಗೆ ಈ ಅಂಬಾಸಡರ್ ಕಾರ್ ಮೇಲೆ ಹೇಗೆ. ನಮ್ಮ ನಿರ್ಮಾಪಕರು ಮೊದಲೊಂದು ಹಾಡು ಬರೆದರು, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ಆಮೇಲೆ ಕಿರುಚಿತ್ರ ಮಾಡಿದ್ರು. ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇವಾಗಂತೂ ನಮೋ ವೆಂಕಟೇಶನ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಇದರ ಹಿಂದೆ ತುಂಬ ಶಕ್ತಿಗಳು ಕೆಲಸ ಮಾಡಿವೆ. ಇಲ್ಲಿ ನಾನೊಂದು ಗುಬ್ಬಚ್ಚಿಗಳು ಅನ್ನೋ ಒಂದು ಕಿರುಚಿತ್ರದ ಮೂಲಕ ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವರಿಗೆ ಪರಿಚಯ ಆದೆ. ಅಲ್ಲಿಂದ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗೆಜ್ಜೆಲ್ಗೆರೆ ಶ್ರೀನಿವಾಸ್ ಅವ್ರಿಗೂ, ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವ್ರಿಗೂ ನಾನು ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಇದರ ಶೂಟಿಂಗ್ ಎಲ್ಲ ತುಂಬ ಸುಂದರವಾದ ತಾಣದಲ್ಲಿ ಮಾಡಿದ್ದಾರೆ. ಚಿಕ್ಕಮಗಳೂರು, ಕೊಟ್ಟಿಗೆಹಾರ, ಬಣಕಲ್ಲು, ದೇವ್ರ ಮನೆ,
ಸಕಲೇಶ್ಪುರ, ಇಂಥ ಸುಂದರವಾದ ವಾತಾವರಣದಲ್ಲೆಲ್ಲ ಶೂಟಿಂಗ್ ಆಗಿದೆ. ಕತೆ ಎರಡು ಭಿನ್ನ ವ್ಯಕ್ತಿಗಳ ಮನಸ್ಸಿನಲ್ಲಿ ಹೇಗೆ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಭಿನ್ನ ವ್ಯಕ್ತಿಗಳ ಅಭಿಪ್ರಾಯದ ಎರಡು ಕುಟುಂಬಗಳಲ್ಲಿ ಹುಟ್ಟಿದ ನಾಯಕ ನಾಯಕಿಯರು ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದೇ ಕಥಾ ಸಾರಾಂಶ. ಅದರಲ್ಲಿ ಈ ಸುಂದರ ತಾಣಕ್ಕೆ, ಈ ಸುಂದರವಾದ ಚಿತ್ರೀಕರಣಕ್ಕೆ ಶರತ್ ಆರೋಹಣ್ ಅವರು ಸುಮಾರು 5 ಹಾಡುಗಳನ್ನ ಸುಂದರವಾಗಿ ಬರೆದಿದ್ದಾರೆ, ಕಂಪೋಸ್ ಆಗಿದೆ. ಹಿರಿಯ ಸಾಹಿತಿಗಳು ವಿ ಮನೋಹರ್ ಅಂತವರು, ಜೊತೆಗೆ ಗೆಜ್ಜೆಲ್ಗೇರಿ ಶ್ರೀನಿವಾಸ್ ಅವರು ಬರೆದಿದ್ದಾರೆ. ನನಗೆ ಮಂಜಯ್ಯನವ್ರ ಮಾತಿಗೆ ನಾನು ಸಹಮತ ಕೊಡ್ತೀನಿ. ಒಂದು ಟೈಮಲ್ಲಿ 84 ಅಥವಾ 86ನೇ ಇಸ್ವಿಯಲ್ಲಿ ಮಿಂಚಿನಂಥ ಶಂಕರ್ ನಾಗ್ ಅವ್ರ ಜೊತೆಗೆ ಮಾಲ್ಗುಡಿ ಡೇಸ್ ನಲ್ಲಿ ಆ್ಯಕ್ಟ್ ಮಾಡುವಂಥ 2 ದಿನದ ಅವಕಾಶ ಸಿಕ್ಕಿತ್ತು. ಆ 2 ದಿನದಲ್ಲಿ ಆ ಶಂಕರ್ ನಾಗ್ ಅವ್ರು ಏನು ಅಂತ ಕಂಡುಕೊಂಡೆ ನಾನು. ಅವರು ತಿಂಡಿ ತಿನ್ನುವಾಗಲೂ ಡೈರೆಕ್ಟ್ ಮಾಡ್ತಾರೆ, ಸುಮ್ಮನೆ ಕೂತಾಗಲೂ ಡೈರೆಕ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ ಕೊಡೋ ಟಿಪ್ಸು. ಅವತ್ತೊಂದಿನ ಆಕ್ಸಿಡೆಂಟ್ ಆಯಿತು, ಆ ಶೂಟಿಂಗ್ ದಿನ. ಅವರು ಆಕ್ಸಿಡೆಂಟ್ ಆದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್. ಎಲ್ರಿಗೂ ನಮಸ್ಕಾರ. ಮಗಳ ಕೈಲಿ ಬಯಸ್ಕೊಳ್ಳೋದು ನನ್ನ ಮಗನೇ ಹೇಳ್ದ ಹಾಗೆ ನಿಜವಾಗ್ಲೂ ನಾನು ನನ್ನ ಮಗಳ ಕೈಲಿ ಬಯಸ್ಕೊತಿರ್ತೀನಿ. ಹಾಗಾಗಿ ಅನುಭವ ಒಂದೇ ಥರ ಇತ್ತು, ಏನು ವ್ಯತ್ಯಾಸ ಅಂತ ಕಾಣಲಿಲ್ಲ. ಚಿತ್ರತಂಡದ ಬಗ್ಗೆ ಹೇಳಬೇಕು ಅನ್ನೋದಾದರೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಮೊದಲನೇದಾಗಿ ವಿಜಯ್ ಸರ್ ನನ್ನನ್ನು ಸ್ಟೋರಿ ಹೇಳೋದಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ರು. ವಿಜಯ್ ಸರ್ ಮತ್ತು ಶ್ರೀನಿವಾಸ್ ಸರ್. ಈ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣನೇ ನನ್ನ ತಂದೆ ತಾಯಿ. ಇವರು ನನ್ನ ತಂದೆ ತಾಯಿ ಎದುರುಗಡೆನೆ ಕತೆ ಹೇಳಿದ್ದು, ಮತ್ತು ಅವ್ರು ಹೇಳಿದ ರೀತಿ, ಆ ಕಥೆನ ವಿವರಿಸಿದ್ದು, ನನ್ನ ಪಾತ್ರನ ಹೇಳಿದ್ದು, ಇದನ್ನೆಲ್ಲ ನೋಡ್ಬಿಟ್ಟು ನಾವು ಏನೇ ಆದ್ರೂ ಇದಾದ್ಮೇಲೆ ಬೇರೆ ವಿಷಯಗಳನ್ನು ಎಲ್ಲ ಮಾತಾಡ್ಬೇಕಲ್ಲ, ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೆ. ನಮ್ಮಪ್ಪ ಒಪ್ಕೊಂಡೇನೆ ಫಸ್ಟ್ ಒಪ್ಕೊಳ್ಳೆ ಅಂತ. ನನಗಿಂತ ನನ್ನ ಪೇರೆಂಟ್ಸ್ ಯಾವತ್ತೂ ಈ ಫೀಲ್ಡ್ ಬಗ್ಗೆ ಮಾತೇ ಆಡ್ದವ್ರಲ್ಲ. ಆ ಕಥೆ ಕೇಳಿ ಅವ್ರು ನನ್ನನ್ನು ಫೋರ್ಸ್ ಮಾಡಿ ಈ ಫಿಲ್ಮ್ ನೀನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ದು. ಸೊ ಅಪ್ಪ ಅಮ್ಮನ ಆಶೀರ್ವಾದ ಅಲ್ಲೇ ಸಿಕ್ತು. ಹಾಗಾಗಿ ಈ ಚಿತ್ರನ ನಾನು ಒಪ್ಕೊಳ್ಳೋ ಹಾಗಾಯಿತು. ಆಮೇಲೆ ಅವರಿಬ್ರು ಕೋಆರ್ಡಿನೇಷನ್ ಬಗ್ಗೆ ಹೇಳಬೇಕು. ಮೊದಲಿನಿಂದ ಇವತ್ತುವರೆಗೂ ಒಳ್ಳೆ, ಹೇಗೆ ಅಂದರೆ ಅಂಟ್ಕೊಂಡು ಪ್ರತಿಯೊಂದು ಕೆಲಸನೂ ಇವಾಗ ಎಲ್ಲರೂ ಹೇಳಿದ್ದಾರೆ, ಅದೇ ಥರನೇ ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಒಂದು ಟ್ರಾನ್ಸ್ಪೋರ್ಟೇಷನ್ನಿಂದ ಹಿಡಿದು ಡೈರೆಕ್ಷನ್ನು ಎಲ್ಲಾದ್ರವರೆಗೂ ಅಚ್ಚುಕಟ್ಟಾಗಿ ಇಬ್ಬರು ಮಾತಾಡಿಕೊಂಡು ಹೀಗೆ ಇರಬೇಕು ಅಂತ ನಿರ್ದಿಷ್ಟವಾಗಿ ಮಾಡಿದಂಥವ್ರು. ಆ ಕೋಆರ್ಡಿನೇಷನ್ಗೆ ಹ್ಯಾಟ್ಸ್ ಆಫ್ ಅನ್ಬೇಕು ಫಸ್ಟ್ ಥಿಂಗ್. ಮತ್ತು ನಾನು ಒಂದು ಚಿಕ್ಕದಾಗಿ ಕಿರುಚಿತ್ರ ಮಾಡಿರೋದ್ರಿಂದ ಟೆಕ್ನಿಕಲಿ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅಂತ, ಶೂಟ್ ಮಾಡೋದು ಒಂದು ಕೆಲಸನೇ ಇಲ್ಲ ಅಂತ ಹೇಳಲ್ಲ, ಆದರೆ ಶೂಟಿಂಗ್ ಮುಂಚೆ ಪ್ರಿಪ್ರೇಷನ್ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು. ಆ ಪ್ರಿಪ್ರೇಷನ್ ಅನ್ನೋದು ತುಂಬ ಚೆನ್ನಾಗಿ ಆಯಿತು ಅಂತಂದರೆ ಶೂಟಿಂಗ್ ನಮಗೆ ಶೂಟ್ ಮಾಡೋದು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಸೊ ಆ ಪ್ರಿಪ್ರೇಷನ್ ವರ್ಕ್ ಇತ್ತಲ್ಲ, ಆ ಸ್ಕ್ರಿಪ್ಟ್ ವರ್ಕ್ ಆಗಿರಲಿ, ಮುಂಚೆ ಹೇಗೆ ಶೆಡ್ಯೂಲ್ ಮಾಡಬೇಕು ಅನ್ನೋದಾಗಿರಲಿ, ಅದನ್ನು ಎಷ್ಟು ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ರು ಅಂದರೆ ಅದು ಅಚ್ಚುಕಟ್ಟಾಗಿ ಬರೋದಕ್ಕೆ ಆ ಪ್ಲ್ಯಾನಿಂಗ್ ಅನ್ನೋದೇನಿದೆಯೋ ಅದು ಬಹಳ ಮುಖ್ಯ ಆಯಿತು. ಇವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಆಯಿತು. ಮಧ್ಯದಲ್ಲಿ ಮಂಜಯ್ಯ ಸರ್ ಹೇಳಿದ ಹಾಗೆ ಮಳೆದು ಪ್ರಾಬ್ಲಮ್ ಆಯಿತು. ಒಂದು 3 ದಿನ ಆಕ್ಚುಲಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಅದು ಅಂದರೆ ಒಂದು ಶೆಡ್ಯೂಲಿಂದ ನೆಕ್ಸ್ಟ್ ಶೆಡ್ಯೂಲ್ಗೆ ಹಾಕಬೇಕಾಗಿ ಬಂತು. ಅದನ್ನೆಲ್ಲ ಮುಂದೂಡೋದು ಒಂಥರ, ಆದರೆ ಅದನ್ನು ಮತ್ತೆ ರೀಪ್ಲಾನ್ ಮಾಡೋದಿದೆಯಲ್ಲ, ಎಕ್ಸ್ಟ್ರಾ ಸೀನ್ಗಳಾಗೋಗ್ಬಿಡತ್ತೆ, ಡೇಟ್ಸ್ಗಳು ಆರ್ಟಿಸ್ಟ್ ಡೇಟ್ಸ್ಗಳು ಸಿಗಲ್ಲ, ಅದನ್ನು ಮ್ಯಾಚ್ ಮಾಡೋದು ಅದೆಲ್ಲ ಸಖತ್ತಾಗಿ ಅವರು ಪ್ಲಾನ್ ಮಾಡಿ ನೀಟ್. ಇದು ಮಹಾಪರ್ವ ಶೂಟಿಂಗ್ನಲ್ಲಿ. ಸೊ ಅಲ್ಲಿ ಸೀನ್ ಪೇಪರು ಬರ್ಕೊಂಡು ಆ್ಯಕ್ಟಿವ್ ಮಾಡಿಕೊಂಡು ಸೀತಾರಾಮ್ ಸರ್ನ ತಡ್ಕೊಂಡು ಶೂಟಿಂಗ್ ಮಾಡಿದಂಥ ಹುಡುಗ, ಅವಾಗಿಂದ ಪರಿಚಯ. ಸೊ ನನ್ನ ಮನೆಗೆ ಬಂದಾಗ ಅವ್ರು ಹೇಳಿದ್ರು, ನನ್ನ ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದು ಪಾತ್ರ ಮಾಡ್ತೀರಿ ಅಂತ ಹೇಳಿದ್ರು. ಹೌದು, ಹಾಗೆ ಇತ್ತು ನನ್ನ ಪಾತ್ರ, ಮಾಡಿದ್ದೀನಿ. ಅದನ್ನು ನೀವು ತೆರೆ ಮೇಲೆ ನೋಡಿ ಅದನ್ನು ಇದು ಮಾಡೋದು ಸೂಕ್ತ, ನೀವೇ ಹೇಳೋದು ಸೂಕ್ತ ಅಂತ ನನ್ಗನ್ಸುತ್ತೆ. ಆ್ಯಂಡ್ ಇವಾಗ ಎಕ್ಸಿಕ್ಯೂಷನ್ ಬಗ್ಗೆ ಎಲ್ಲ ಹೇಳಿದ್ರು. ಇದನ್ನೆಲ್ಲ ನಾನು ಒಂದು 10 ವರ್ಷದಿಂದನೂ ನಾನು ವಿಜಯ್ನ ನೋಡ್ತಾ ಇರೋದ್ರಿಂದ
ಸೊ ಎಷ್ಟು ಹಾರ್ಡ್ ವರ್ಕ್ ಇವನು ಏನು ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತು. ಅಂಡ್ ನನ್ನ ಪಾತ್ರದಲ್ಲಿ ನಾನು ನನ್ನ ಗಂಡನ್ ಹೇಳ್ತಾ ಇರ್ತೀನಿ ಕೋಪ ಮಾಡ್ಕೋಬೇಡಿ ಅಂತ, ಆದ್ರೆ ನಾನೇ ಕೋಪ ಮಾಡ್ಕೋತಾ ಇರ್ತೀನಿ. ಬಹುಶಃ ಟ್ರೇಲರ್ ಅಲ್ಲಿ ನೋಡಿರ್ಬೋದು, ನೀವೇನು ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು ಇವನ್ ಕೆನ್ನೆ ಹೊಡಿಯೋದು ನಾನೇನೆ. ಸೊ ಮೊದಲನೇ ಏಟು ನನ್ನಿಂದಾನೇ ಬಿದ್ದಿದೆ. ಆ ಏಟು ಚಪ್ಪಾಳೆ ಆಗಿ ಕನ್ವರ್ಟ್ ಆಗಲಿ ಅಂತ ಎಲ್ರೂ ಕೇಳ್ಕೊತೀನಿ. ಸೊ ವಿಜಯ್ಗೆ ಹಾಗೂ ನಮ್ಮ ಶ್ರೀನಿವಾಸ್ ಸರ್ಗೆ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋ ಹಾಗಾಗ್ಲಿ, ನಮ್ಮಂಥವ್ರನ್ನ ಪದೇ ಪದೇ ಕರೆಯೋ ಹಾಗಾಗ್ಲಿ. ಇದ್ರಲ್ಲಿ ನಂದು ಒಂದು ಸಣ್ಣ ಸ್ವಾರ್ಥ ಇದೆ, ಯಾಕೆಂದ್ರೆ ಎರಡೇ ದಿನ ಕರ್ಸ್ಕೊಂಡಿದ್ದಾರೆ ಪುಟಾಣಿ ಕ್ಯಾರೆಕ್ಟರ್ ನಂದು. ಸೊ ಅದೇ ಖುಷಿ ಕೊಟ್ಟಿದೆ, ಪಾತ್ರ ಖುಷಿ ಕೊಟ್ಟಿದೆ.